ಹಾಗಲಕಾಯಿ ಅಂದರೆ ಎಲ್ಲರಿಗೂ ಕಹಿ ಅಂತ ತಿನ್ನೋದೇ ಬೇಡ ಅಂತಾರೆ, ಅಷ್ಟು ಕಹಿ ಇರುತ್ತೆ ಅಂತ. ಆದರೆ ಹಾಗಲಕಾಯಿಂದ ಈ ರೀತಿ ಮೊಟ್ಟೆ ಹಾಕಿ ಸಖತ್ತಾಗಿರೋ ಟೇಸ್ಟಿ ಪಲ್ಯ ಮಾಡ್ಕೋಬೋದು. ಚಪಾತಿಗೆ, ನಾವು ಅನ್ನ ಸಾಂಬಾರಿಗೆ ಸೈಡ್ ಆಗಿ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಈ ಹಾಗಲಕಾಯಿ ಮೊಟ್ಟೆ ಪಲ್ಯ. ಹಾಗಲಕಾಯಿ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಹಾಗಲಕಾಯಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಇಲ್ಲಿ ನೀರಲ್ಲಿ ಒಂದೆರಡು ಸರಿ ವಾಶ್ ಮಾಡಿ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ನಾವು ಬೆಳಗ್ಗೆ ಮಾಡಬೇಕಾದ್ರೆ ನೈಟ್ ನೆನೆಸಾದ್ರೂ ಇಟ್ಕೋಬೋದು, ಅಥವಾ ಒಂದು 4 to 5 ಅವರ್ ನೆನೆಸಿಟ್ಕೊಂಡ್ರೆ ಅದರಲ್ಲಿರೋ ಹಾಗಲಕಾಯಲ್ಲಿರೋ ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಲಕಾಯಿ ಜೊತೆಗೆ ನಾನಿಲ್ಲಿ ಒಂದು 4ರಿಂದ 5 ಮೊಟ್ಟೆ ತೊಗೊಂಡು ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ, ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಮತ್ತು ಲೈಟ್ ಬ್ರೌನ್ ಕಲರ್ ಆಗಿ ಹುರ್ಕೊಂಡಾದ್ಮೇಲೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊಗೆ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಟೊಮೆಟೊನ ಫ್ರೈ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋರು ಹುರ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನ ಹಾಕ್ಕೊಂಡಿದ್ದಾದಮೇಲೆ ಹಾಗಲಕಾಯಿ ಸಾಫ್ಟಾಗಿ ಬೇಯಬೇಕು, ಅದುವರೆಗೂ ಬೇಯಿಸ್ಕೋಬೇಕು. ನಾವು ಹಾಗೇ ಪಾತ್ರೆನಲ್ಲಾದರೂ ಬೇಯಿಸ್ಕೋಬೋದು, ಅಥವಾ ಕುಕ್ಕರ್ ಮುಚ್ಚಳ ಹಾಕಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಹಾಗಲಕಾಯಿ ಬೇಗ ಬೇಯುತ್ತೆ. ಇಲ್ಲಿ ಹಾಗಲಕಾಯಿನ ಒಂದು ಅರ್ಧ ಅವರ್ ನೆನೆಸಿಟ್ಕೊಂಡಿದ್ದೆ ಅಷ್ಟೇ. ನೆನೆಸಿಟ್ಕೊಂಡು ಆ ನೀರೆಲ್ಲ ತೆಗೆದು ಹಾಗಲಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗಲಕಾಯಿನ ಬೇಯಿಸ್ಕೊಂಡಿದ್ದೀನಿ. ಖಾರಕ್ಕೆ ಅಂತ 1 ಸ್ಪೂನಷ್ಟು ಖಾರ, ಒಂದು 2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡು, ಹಾಗಲಕಾಯಿ ಬೇಯುವಾಗ ಉಪ್ಪು ಹಾಕಿರೋದ್ರಿಂದ ಲಾಸ್ಟಲ್ಲಿ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ತೆಗೆದಿಟ್ಕೊಂಡಿರೋ ಮೊಟ್ಟೆನ ಹೊಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 6ರಿಂದ 7 ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ಮೊಟ್ಟೆ ಹಾಕಿ ನಾವು ಮೊಟ್ಟೆ ಅದು ಫುಲ್ಲು ಫ್ರೈ ಆಗೋವರೆಗೂ ನಾವು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಉರಿಯಲ್ಲಿಟ್ಕೊಂಡು, ಜೋರು ಉರಿಯಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ತಳ ಹಿಡಿದ್ಬಿಡುತ್ತೆ. ಫ್ರೈ ಆದರೆ ಹಾಗಲಕಾಯಿ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ. ಚಪಾತಿಗೆ ಸೈಡ್ ಡಿಶ್ ಆಗೂ ತಿನ್ಬೋದು, ಅಥವಾ ರಸಮ್ಗೂ ಸಹ ನಾವು ಈ ರೀತಿ ಸೈಡ್ ಡಿಶ್ ಆಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೂ ಸಹ ಮಾಡಿಕೊಡ್ಬೋದು, ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ. ಕಹಿ ಅಂತ ಹೇಳೋದೇ ಇಲ್ಲ, ಕಹಿ ಒಂಚೂರು ಸಹ ಇರಲ್ಲ. ನಾವು ಮೊಟ್ಟೆ ಹಾಕಿರೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗಲಕಾಯಿ ಮೊಟ್ಟೆ ಪಲ್ಯ. ನೋಡಿ, ಈಗ ಮೊಟ್ಟೆ ಎಲ್ಲ ಫುಲ್ ಡ್ರೈ ಆಗಿದೆ, ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಹಾಗಲಕಾಯಿ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ. ಹಾಗಲಕಾಯಿ ದೊಡ್ಡವರಾಗಲಿ ಮಕ್ಕಳಾಗಲಿ ಕಹಿ ಅಂತ ಕೆಲವರು ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ರೀತಿ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ಹಾಗಲಕಾಯಿ ಮೊಟ್ಟೆ ಪಲ್ಯ. ಇದನ್ನು ನೆನೆಸ್ಬೇಕು ಅಂತಲೇ ಏನಿಲ್ಲ, ಹಾಗೇ ನಾವು ಹಾಗಲಕಾಯಿ ಕಟ್ ಮಾಡಿಕೊಂಡು ಮಾಡ್ಕೊಬೋದು. ಕಹಿ ತುಂಬ ಇದೆ ಅಂತ ಅನಿಸಿದ್ರೆ ನಾವು ಒಂದು ಸ್ವಲ್ಪ ಹೊತ್ತು ನೀರಿಗೆ ಉಪ್ಪು ಮತ್ತು ಹುಣಸೆಹಣ್ಣು ಹುಳಿ ಹಾಕಿ ನೆನೆಸೋದ್ರಿಂದ ಹಾಗಲಕಾಯಿ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ. ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.